ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸರ್ಕಾರಿ ನೌಕರರ ವೇತನ ಹಾಗೂ ಪಿಂಚಣಿ ಹಾಗೂ ಇನ್ನಿತರ ಸೌಲಭ್ಯಗಳು ಡಬಲ್ ಆಗುವಂಥ ಸನ್ನಿವೇಶ ಸನ್ನಿಹಿತವಾಗಿದೆ ಅನ್ನುವಂಥ ವಿಚಾರವಾಗಿ ಈ ಸಂಚಿಕೆಯ ಮೂಲಕ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು ಎಲ್ಲರಿಗೂ ಕೂಡ ಈ ಒಂದು ಸಿಹಿ ಸುದ್ದಿಯನ್ನು ಹಂಚಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿ ನೇಮಕವಾಗಿ ಜೂನ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರು ಯಾವತ್ತೂ ಕೂಡ ನೌಕರ ವರ್ಗದವರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರತಕ್ಕಂಥವರು ಹಾಗೂ ನೌಕರ ಸ್ನೇಹಿ ಎನ್ನುವಂಥ ಒಂದು ಭಾವನೆ ಬಹುತೇಕ ಸಾರ್ವತ್ರಿಕವಾಗಿ ಸರ್ಕಾರಿ ನೌಕರರಲ್ಲಿಯೂ ಕೂಡ ಇರೋದು ಸ್ವಾಭಾವಿಕ. ಹಾಗಿದ್ದಾಗ ಈ ಒಂದು ಅವರ ಅವಧಿಯಲ್ಲಿ ಅವರು ಖಂಡಿತವಾಗಿಯೂ ಕೂಡ ನೌಕರರಿಗೆ, ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ, ಆಮೇಲೆ ನಿಗಮ ಮಂಡಳಿಗಳ ನೌಕರರಿಗೆ ಹಾಗೂ ಗುತ್ತಿಗೆ ನೌಕರರಿಗೂ ಕೂಡ ಒಂದು ಆಶಾದಾಯಕ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಅದೇನಂತಂದರೆ ಇವರೆಲ್ಲರಿಗೂ ಕೂಡ ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಇವರೆಲ್ಲರೂ ಕೂಡ ಅವರ ಒಂದು ಜೀವನ ಮಟ್ಟವನ್ನು ಎತ್ತರಿಸಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾಗುವಂತೆ ನಾನು ಅವರಿಗೆ ಸಂಬಳ, ಪಿಂಚಣಿ ಹಾಗೂ ಎಲ್ಲ ಸೌಕರ್ಯಗಳನ್ನು ನೀಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಅವರ ತಂಡಕ್ಕೆ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ಕೂಡ. ಹಾಗಿದ್ದಾಗ ಇದು ಯಾವಾಗ ಆಗಬಹುದು ಅನ್ನುವಂಥ ಒಂದು ಜಿಜ್ಞಾಸೆ ನಿಮಗೂ ಕೂಡ ಕಾಡ್ತಾ ಇರಬಹುದು. ಹಾಗಿದ್ದಾಗ ಈ ಒಂದು ಬೆಳವಣಿಗೆ ನಮಗೆ ಎಷ್ಟು ದಿನಗಳ ನಂತರ ಸಿಗಬಹುದು ಅನ್ನುವಂಥ ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಮೂಡಿರಬಹುದು. ಹಾಗಿದ್ದಾಗ ಯಾವತ್ತೂ ಕೂಡ ನಮ್ಮ ರಾಜ್ಯ ಸರ್ಕಾರ ಪ್ರತಿ 5 ವರ್ಷಗಳಿಗೆ ಒಮ್ಮೆ ನೌಕರರ ವೇತನ ಆಯೋಗವನ್ನು ರಚಿಸುವ ಪರಿಪಾಠವನ್ನು ಕೂಡ ಹೊಂದಿರತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿರತಕ್ಕಂಥದ್ದು. ಹೀಗಾಗಿ 2022ರಲ್ಲಿ ಆಗಿರ್ತಕ್ಕಂಥ 7ನೇ ವೇತನ ಆಯೋಗದಲ್ಲಿ ಅದರಲ್ಲಿ ಇರ್ತಕ್ಕಂಥ ಒಂದು ವಿಚಾರಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಬಹುತೇಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅವು ಈಡೇರಿವೆ ಅನ್ನುವಂಥ ಭಾವನೆಗಳು ಕೂಡ ನಮ್ಮಲ್ಲಿ ಇವೆ. ಹಾಗಿದ್ದಾಗ ಇದೇ ಒಂದು ಅವಧಿಯಲ್ಲಿ ಅಂದರೆ 7ನೇ ವೇತನ ಆಯೋಗದ ಒಂದು ಶಿಫಾರಸಿನಂತೆ ಹೆಚ್ಚಿನ ಮಟ್ಟದ ಒಂದು ವ್ಯತ್ಯಾಸಗಳು ಕೂಡ ಆಗಿರೋದು ಕೂಡ ಉಂಟು. ಹಾಗಿದ್ದಾಗ ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರದ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಷಡಕ್ಷರಿ ಹಾಗೂ ಅವರ ತಂಡದವರಿಗೆ ತಿಳಿಸಿರುವಂತೆ ಮುಂದಿನ ವರ್ಷ 8ನೇ ವೇತನ ಆಯೋಗವನ್ನು ರಚನೆ ಮಾಡಿ ಬಂಪರ್ ಕೊಡುಗೆಯನ್ನು ಕೊಡುವಂಥ ಎಲ್ಲ ಸ್ಪಷ್ಟ ಸೂಚನೆಗಳು ಕೂಡ ಕಂಡು ಬರ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ವಿಷಯವಾಗಿ ಒಳ್ಳೆಯ ಕಾರ್ಯವನ್ನು ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದ್ದು ಆಶಾದಾಯಕ ಬೆಳವಣಿಗೆಯಾಗಿದೆ ಅನ್ನುವಂಥ ವಿಚಾರವನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಅಕಸ್ಮಾತ್ ಅವರು ಈ 8ನೇ ವೇತನ ಆಯೋಗವನ್ನು ರಚಿಸುವಕ್ಕಿಂತ ಪೂರ್ವದಲ್ಲಿ ಅದರ ಒಂದು ವರದಿಯನ್ನು ತಯಾರಿಸುವಂತೆ ತಿಳಿಸ್ಬೋದು. ಆ ಒಂದು ವರದಿಯ ಶಿಫಾರಸಿನ ಮೇಲೆಗೆ ಅವರು 8ನೇ ವೇತನ ಆಯೋಗದ ವರದಿಯಂತೆ ಈಗಿರ್ತಕ್ಕಂಥ ಸಂಬಳ ಹಾಗೂ ಭತ್ಯೆ ಹಾಗೂ ಇನ್ನಿತರ ಎಲ್ಲ ಸೌಲಭ್ಯಗಳು, ಪಿಂಚಣಿ ಎಲ್ಲವೂ ಕೂಡ ಡಬಲ್ ಆಗ್ತೈತಿ. ಯಾಕಂದ್ರೆ ಈಗ 30,000 ತಗೊಳ್ಳೋಂಥ ಸರ್ಕಾರಿ ನೌಕರರ ವೇತನ ಅವಾಗ 60,000 ಆಕೈತಿ. ಆಮೇಲೆ ಬೇಸಿಕ್ ಏಕದಮ್ ಚೇಂಜ್ ಆಗುವಂಥ ಎಲ್ಲ ಸ್ಪಷ್ಟ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಬೇಸಿಕ್ ಡಬಲ್ ಆಗುವಂಥ ವಿಚಾರಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹಾಗಿರುವಾಗ ರಾಜ್ಯ ಸರ್ಕಾರ ಕೈಗೊಳ್ಳುವಂಥ ನಿರ್ಧಾರ ಸಮಯೋಚಿತವಾಗಿದೆ ಅನ್ನುವಂಥ ಭಾವನೆಗಳು ಕೂಡ ರಾಜ್ಯ ಸರ್ಕಾರಿ ನೌಕರರಲ್ಲಿ ಮೂಡ್ತಾ ಇರೋದು ಕೂಡ ಸ್ಪಷ್ಟ. ಹಾಗಿದ್ದಾಗ ಆದಷ್ಟು ಬೇಗನೆ ಈ ಒಂದು 8ನೇ ವೇತನ ಆಯೋಗವನ್ನು ರಚನೆ ಮಾಡಿದರೆ ಆ ಒಂದು ವರದಿಯ ಪ್ರಕಾರ ಇಂಪ್ಲಿಮೆಂಟ್ ಯಾವಾಗ ಆಗಬಹುದು ಅನ್ನುವಂಥ ವಿಚಾರಗಳು ಕೂಡ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟಿರ್ಬೋದು. ಹಾಗಿದ್ದಾಗ ಅದನ್ನು ಕೂಡ ನಾನು ಈಗ ಸ್ಪಷ್ಟಪಡಿಸ್ತೀನಿ. ಯಾಕಂದರೆ 2028ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗಳು ಬರ್ತಾ ಇವೆ.
ಅಂದರೆ ಅದಕ್ಕಿಂತ ಪೂರ್ವದಲ್ಲಿಯೇ 8ನೇ ವೇತನ ಆಯೋಗವನ್ನು ರಚನೆ ಮಾಡಿ ಆ ಒಂದು ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು ಕೇಂದ್ರ ಸರ್ಕಾರಿ ನೌಕರರ ವೇತನದಂತೆ ಮಾಡುವಂಥ ಎಲ್ಲ ಸೂಚನೆಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂದರೆ ಕೇಂದ್ರ ಸರ್ಕಾರಿ ನೌಕರರ ವೇತನ ಭತ್ಯೆ ಹಾಗೂ ಪಿಂಚಣಿಗಳು ರಾಜ್ಯ ಸರ್ಕಾರಿ ನೌಕರರ ವೇತನ ಪಿಂಚಣಿ ಹಾಗೂ ಇನ್ನಿತರ ಸೌಲಭ್ಯಗಳು ಡಬಲ್ ಇವೆ, ಅವು ಹೆಚ್ಚಿನ ಪ್ರಮಾಣದಲ್ಲಿವೆ. ಹಾಗಿರುವಾಗ ಈ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಅವರು ಈ ಒಂದು 8ನೇ ವೇತನ ಆಯೋಗದ ಶಿಫಾರಸಿನ ಮೇರೆಗೆ ಮಾಡುವಂಥ ಸ್ಪಷ್ಟ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ. ಯಾಕಂತಂದರೆ ವಿಧಾನಸಭಾ ಅಂದರೆ 2028ರಲ್ಲಿ ನಡೀತಿರ್ತಕ್ಕಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಾರು 1 ಕೋಟಿ ನೌಕರರು ಅವರ ಕುಟುಂಬದವರು ಹಾಗೂ ಅವರನ್ನು ಅವಲಂಬಿಸಿರ್ತಕ್ಕಂಥ ಮತದಾರರು ಕೂಡ ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ಮತ್ತೆ ಅವರನ್ನೇ ಬೆಂಬಲಿಸುವಂಥ ಎಲ್ಲ ಸೂಚನೆಗಳು ಇವೆ ಅನ್ನುವಂಥ ಭಾವನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇರೋದರಿಂದ ಈ ಒಂದು ಅವಕಾಶ ಸೌಲಭ್ಯ ಹಾಗೂ ಡಬಲ್ ಧಮಾಕ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂಥ ಸ್ಪಷ್ಟ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಹಾಗಿದ್ದಾಗ ಈ ಒಂದು ವಿಚಾರವನ್ನು ಯಾವಾಗ ಅವರು ಇಂಪ್ಲಿಮೆಂಟ್ ಮಾಡ್ಬೋದು, ಅವನ್ನು ಯಾವಾಗ ಜಾರಿಗೆಗೊಳಿಸ್ಬೋದು ಅನ್ನುವಂಥ ವಿಚಾರಗಳು ಕೂಡ ನಿಮಗೆ ಬರ್ತಾ ಇರಬಹುದು. ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಸಂಚಿಕೆಯ ಮೂಲಕ ತಿಳಿಸಲಿಕ್ಕೆ ಬಯಸಿದ್ದೇನೆ. ಅದೇನಂತಂದರೆ 2028ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗಳು ನಡೆಯುವುದಕ್ಕಿಂತ ಪೂರ್ವದಲ್ಲಿ ಅಂದರೆ ಅಕ್ಟೋಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಲಾಟರಿಯನ್ನು ಕೊಟ್ಟು ಅವರ ಸಂಬಳಗಳನ್ನು ಭತ್ಯೆಗಳನ್ನು ಹಾಗೂ ಪಿಂಚಣಿಯನ್ನು ಹಾಗೂ ನಿವೃತ್ತ ನೌಕರರ ಒಂದು ಬೇಡಿಕೆಗಳನ್ನು ಜೊತೆಗೆ ನಿಗಮ ಮಂಡಳಿಗಳ ಹಾಗೂ ಗುತ್ತಿಗೆ ಆಧಾರದ ನೌಕರರ ಒಂದು ಎಲ್ಲ ಸಂಬಳವನ್ನು ಎಲ್ಲವನ್ನೂ ಕೂಡ ಹೆಚ್ಚು ಮಾಡುವಂಥ ಸ್ಪಷ್ಟ ಭರವಸೆ, ಆಶಾದಾಯಕ ಭರವಸೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಇದೆ. ಅದನ್ನು ನೀವು ಪಡೆದುಕೊಳ್ಳುವಂತೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಈ ಮೂಲಕ ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ತಿಳಿಸಲಿಕ್ಕೆ ಹೆಮ್ಮೆ ಬಯಸ್ತೀನಿ. ಯಾಕಂದರೆ ರಾಜ್ಯ ಸರ್ಕಾರಿ ನೌಕರರಂತಂದರೆ ಸರ್ಕಾರ ಮತ್ತು ಸಮಾಜದ ಅಂದರೆ ಶ್ರೀ ಸಾಮಾನ್ಯನ ಜೊತೆಗೆ ಸೇತುವೆಯಾಗಿ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಒಂದು ವರ್ಗ. ಆ ವರ್ಗಕ್ಕೆ ಸುಖದಿಂದ ಸಂತೋಷದಿಂದ ಇಡಬೇಕಾದದ್ದು ಸಮಾಜದ ಮತ್ತು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥ ವಿಷಯವನ್ನು ಕೂಡ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಜೊತೆಗೆ ಇನ್ನೂ ಹಲವಾರು ಜನ ನಿವೃತ್ತ ನೌಕರರು, ಪೆನ್ಷನ್ದಾರರು ಎಲ್ಲರೂ ಕೂಡ ನನಗೆ ಕಾಲ್ ಮಾಡಿ ಅವರ ಒಂದು ಬೇಡಿಕೆಗಳನ್ನು ಕೂಡ ಯಾವಾಗ ಈಡೇರಬಹುದು, ಯಾವಾಗ ಸಿಗಬಹುದು ಅನ್ನುವಂಥ ವಿಚಾರಗಳನ್ನು ಕೇಳ್ತಾ ಇದ್ದಾರೆ. ಅವುಗಳೆಲ್ಲವುಗಳನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಆದ್ದರಿಂದ ಬೆಂಕಿ ಬಿರುಗಾಳಿ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಗೂ ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಅಂದರೆ ಬೆಂಕಿ ಬಿರುಗಾಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಯಾಕಂದರೆ ನೀವು ಹಿಂದಿನ ಸಂಚಿಕೆಗಳನ್ನು ಮತ್ತು ಮುಂದಿನ ಬರ್ತಕ್ಕಂಥ ಸಂಚಿಕೆಗಳನ್ನು ಕೂಡ ನೋಡುವಂಥ ಸದಾವಕಾಶ ಸಿಗುತ್ತೈತಿ. ಜೊತೆಗೆ ಈ ಸಂಚಿಕೆಯನ್ನು ನಾಡಿನಾದ್ಯಂತ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ, ನಿಗಮ ಮಂಡಳಿಗಳ ನೌಕರರಿಗೆ, ಗುತ್ತಿಗೆದಾರ ನೌಕರರಿಗೆ ಎಲ್ಲರಿಗೂ ಕೂಡ ನೀವು ತಲುಪಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.